ಈಗ ನೋಡಿ, ಫೈಂಡ್ ದ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3n + 5. ಹೆಂಗೆ ಮಾಡೋದು ಹೇಳಿ ಇದನ್ನ. ಫಸ್ಟ್ ಏನು ಮಾಡೋಣ, ಸೈನ್ 3n + 5 ತಗೊಳ್ಳಿ. ಇದಕ್ಕೆ ಸೈನ್ ಆಫ್ a + b ಫಾರ್ಮುಲಾ ಅಪ್ಲೈ ಮಾಡಿ. ಹೇಳಿ, ಸೈನ್ ಆಫ್ a + b ಫಾರ್ಮುಲಾ ಹೇಳಿ. ಸೈನ್ a ಕಾಸ್ b ಪ್ಲಸ್ ಕಾಸ್ ಎ ಸೈನ್. ಈಗ ಹೇಳಿ, ಸೈನ್ ಎ ಅಂದರೆ ಏನಿಲ್ಲಿ? ಹಾಂ, ಹೇಳಿ. ಸೈನ್ 3n ಕಾಸ್ 5 ಪ್ಲಸ್ ಕಾಸ್ 3n ಸೈನ್ 5. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಅಂದರೆ ಸೈನ್ a + b ಫಾರ್ಮುಲಾ ಏನು? ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಇಲ್ಲಿ ಎ ಅಂದರೆ 3n, ಬಿ ಅಂದರೆ 5. ಗೊತ್ತಾಗ್ತಿದೆಯಲ್ವಾ? ಸೈನ್ ಎ ಅಂದರೆ ಸೈನ್ 3n, ಕಾಸ್ ಬಿ ಅಂದರೆ ಕಾಸ್ 5 ಪ್ಲಸ್ ಕಾಸ್ ಎ ಅಂದರೆ ಕಾಸ್ 3n, ಸೈನ್ ಬಿ ಅಂದರೆ ಸೈನ್ 5. ಗೊತ್ತಾಗ್ತಿದೆಯಲ್ವಾ? ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡೋಣ. ಹೇಳಿ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ. ಸೈನ್ 3n + 5 ಇಸ್ ಈಕ್ವಲ್ ಟು ಕಾಸ್ 5 ಆಚೆ ತಗೊಳ್ಳಿ, ಉಳಿಯೋದೇನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3n ಪ್ಲಸ್ ಸೈನ್ 5ನ ಆಚೆ ತಗೊಳ್ಳಿ, ಉಳಿಯೋದೇನು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 3n. ಗೊತ್ತಾಗ್ತಿದೆಯಲ್ವಾ? ಈಗ ನಾನೇನಂದೆ ನಿಮಗೆ, ಕಾಸ್ 3n ಮತ್ತು ಸೈನ್ 3n ಫೈನ್ ಮಾಡಿ ಹಾಕಬೇಕು. ಅದಕ್ಕೆ ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ಏನಂತ ಇನ್ನು ಈಕ್ವೇಷನ್ ಏನಂತ ಬರ್ಕೋತೀರಾ? 1 ಹೇಳಿ. ವಿ ಹ್ಯಾವ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಕೆ ಪವರ್ ಎನ್ ಅಂದ್ರೇನು? ಝೆಡ್ ಬೈ ಝೆಡ್ ಮೈನಸ್ ಕೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಕೆ ಜಾಗದಲ್ಲಿ ಏನಾಗಬೇಕು? ನಾನು ನಿಮಗೆ ಏನಂದೆ, ನಿಮಗೆ ಸೈನ್ ತೆಗ್ಬಿಡಿ ಅಥವಾ ಕಾಸಿದ್ರೆ ಕಾಸು ತೆಗ್ಬಿಡಿ. ಇ ಪವರ್ ಹೇಳಿ ಎನ್ ಬದಲು ಐ ಹಾಕ್ಕೊಳ್ಳಿ, ಇ ಪವರ್ 3i. ಅರ್ಥ ಆಗ್ತಿದೆಯಾ? ಅಲ್ಲಿ ಕೆ ಜಾಗದಲ್ಲಿ ಏನು ತೊಗೋಬೇಕು? ಇ ಪವರ್ 3i. ಯಾಕಂದರೆ ಎನ್ನು ಅಲ್ಲೇ ಪವರಲ್ಲಿ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಏನು ಇ ಪವರ್ 3i ಅಂದ್ರೇನು? ಇ ಪವರ್ i3 ಅಂತಲೂ ತೊಗೋಬೋದು. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಾ ಇಲ್ವಾ ನಿಮಗೆ? ಅಂದರೆ ಕೆ ವ್ಯಾಲ್ಯೂ ಏನು ತೊಗೊಳಕ್ಕೆ ನಿಮಗೆ ಐಡಿಯಾ ಅಷ್ಟೇ. ಕಾಸ್ 3n ಇದ್ದರೆ ಅದಕ್ಕೂ ಇ ಪವರ್, ಕಾಸ್ ಇದ್ದರೂ ಸೈನ್ ಇದ್ದರೂ ಇ ಪವರ್ i3. ಅದೇ ಸೈನ್ 5n ಇದ್ದರೆ ಇ ಪವರ್ 5i ಅಥವಾ ಇ ಪವರ್ i5. ಅರ್ಥ ಆಗ್ತಿದೆಯಲ್ವಾ? ಸೈನ್ 8 ಏನಿದ್ರೆ i8. ಅರ್ಥ ಆಗ್ತಿದೆಯಲ್ವಾ? ಹಾಂ, ಇ ಪವರು ಆ ಥರ. ಕಾಸ್ 4 ಏನಿದ್ರೆ ಇ ಪವರ್ i4. ಐ ಹಾಕ್ಕೊಳ್ಳಿ ಅಂತಿರೋದು. ಎನ್ ಜಾಗದಲ್ಲಿ ಏನು ಹಾಕ್ಕೋಬೇಕು? ಕಾಸ್ ಸೈನ್ ಬದಲು ಇ ಪವರ್ ಹಾಕ್ಕೋಬಿಡಿ. ಅಂದರೆ ಒಂದು ಐಡಿಯಾಗೋಸ್ಕರ ಆಯ್ತಲ್ವಾ? ಲೆಟ್ ಕೆ ಈಸ್ ಈಕ್ವಲ್ ಟು ಏನು ಹಾಕ್ತೀರಾ? ಇ ಪವರ್ i3. ಅರ್ಥ ಆಗ್ತಿದೆಯಲ್ವಾ? ಹಾಕಿ ಏನಾಗುತ್ತೆ ಇದು? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ i3 ಹೋಲ್ ಪವರ್ ಎನ್ ಈಸ್ ಈಕ್ವಲ್ ಟು ಹೇಳಿ ಝೆಡ್ ಬೈ ಇ ಪವರ್. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡ್ಬೇಕು ಹೇಳಿ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ i3n ಆಗುತ್ತೆ. ಇದೇನಾಗುತ್ತೆ? ಅರ್ಥ ಆಗ್ತಿದೆಯಲ್ವಾ? i3n ಆಗುತ್ತೆ. ಹೇಳಿ, ಇಲ್ಲೇನಾಗುತ್ತೆ? ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ i3. ಇದು ರ್ಯಾಷನಲೈಸೇಷನ್ ಮಾಡ್ಕೋಬೇಕು. ಯಾವ ಥರ ಮಾಡ್ತೀರಾ ಹೇಳಿ? ಝೆಡ್ ಮೈನಸ್ ಇ ಪವರ್ ಮೈನಸ್ i3 ಡಿವೈಡೆಡ್ ಬೈ ದಸ್ ಇ ಪವರ್ ಮೈನಸ್ i3. ಕರೆಕ್ಟ್ ಅಲ್ವಾ? ಈಗ ಇ ಪವರ್ ixಗೆ ಫಾರ್ಮುಲಾ ಏನು? ಇ ಪವರ್ ix ಅಂದ್ರೇನು? ಕಾಸ್ ಎಕ್ಸ್ ಪ್ಲಸ್ ಐ ಸೈನ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಏನಾಗುತ್ತೆ ಹೇಳಿ? ಇದು ಎಕ್ಸ್ ಜಾಗದಲ್ಲಿ ಏನಿದೆ ನೋಡಿ ಕರೆಕ್ಟಾಗಿ. ಎಕ್ಸ್ ಜಾಗದಲ್ಲಿ ಏನಿದೆ? 3n. ಇ ಪವರ್ ix ಅಲ್ವಾ? ಎಕ್ಸ್ ಜಾಗದಲ್ಲಿ ಏನಿದೆ? ಐ ಬಿಟ್ಬಿಟ್ಟಲ್ವಾ ಎಕ್ಸ್ ತೊಗೊಳ್ಳೋದು? ಎಕ್ಸು 3n. ಈಗ ಹೇಳಿ, ಇ ಪವರ್ i3n ಈಸ್ ಈಕ್ವಲ್ ಟು ಕಾಸ್ 3n ಪ್ಲಸ್ ಐ
3n ಈಸ್ ಈಕ್ವಲ್ ಟು ಗೊತ್ತಾಗ್ತಿದೆಯಾ ಅಲ್ವಾ? ಹೇಳಿ. ಝೆಡ್ ಇಂಟು ಝೆಡ್ ಏನು? ಪ್ಲಸ್ ಇಂಟು ಮೈನಸ್ ಏನು? ಝೆಡ್ ಇಂಟು ಇ ಪವರ್ ಮೈನಸ್ i3. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಝೆಡ್ ಇಂಟು ಝೆಡ್ ಏನು? ಪ್ಲಸ್ ಇಂಟು ಮೈನಸ್ ಏನು? ಝೆಡ್ ಇಂಟು ಇ ಪವರ್ ಮೈನಸ್ i3. ಮೈನಸ್ ಇಂಟು ಪ್ಲಸ್ ಏನು? ಝೆಡ್ ಇಂಟು ಇ ಪವರ್ i3. ಗೊತ್ತಾಗ್ತಿದೆಯಲ್ವಾ? ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ i3 ಇಂಟು ಇ ಪವರ್ ಮೈನಸ್ i3 ಅಂದ್ರೇನು? ಇ ಪವರ್ 0. ಬರೀಲ್ಲ ಡೈರೆಕ್ಟು. ಗೊತ್ತಾಗುತ್ತಾ ನಿಮಗೆ? ಅರ್ಥ ಆಯ್ತಾ ನಿಮಗೆ? ಈಗ ಹೇಳಿ ನೆಕ್ಸ್ಟು. ಇದಕ್ಕೆ ಲೀನಿಯರ್ ಪ್ರಾಪರ್ಟಿ ಅಪ್ಲೈ ಮಾಡಿ. ಹೇಳಿ ಏನಾಗುತ್ತೆ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 3n ಪ್ಲಸ್ ಐ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3n ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಇ ಪವರ್ ಮೈನಸ್ ಐ ಎಕ್ಸ್. ಫಾರ್ಮುಲಾ ಏನು? ಇ ಪವರ್ ಮೈನಸ್ ಐ ಎಕ್ಸ್ ಅಂದ್ರೇನು ಹೇಳಿ? ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಐ ಸೈನ್ ಎಕ್ಸ್. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಎಕ್ಸಾಕ್ಟ್ದಲ್ಲಿ ಏನಿದೆ ನೋಡಿ, ಇ ಪವರ್ ಮೈನಸ್ ಐ ಬಿಟ್ಟು ನೋಡ್ಬೇಕು. ಎಕ್ಸಾಕ್ಟ್ದಲ್ಲಿ ಏನಿದೆ? 3 ಇದೆ. ಹುಷಾರು. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಎಕ್ಸಾಕ್ಟ್ದಲ್ಲಿ 3 ಹಾಕಿದ್ರೆ ಏನಾಗುತ್ತೆ? ಇ ಪವರ್ ಮೈನಸ್ i3 ಈಸ್ ಈಕ್ವಲ್ ಟು 3 ಮೈನಸ್ ಐ ಸೈನ್ 3 ಕಾಸ್ 3 ಮೈನಸ್ ಹೋಲ್ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು ಇಲ್ಲಿ? ಇ ಪವರ್ ಮೈನಸ್ i3. ಇದೇನಿದು? ಮೈನಸ್ ಝೆಡ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಇ ಪವರ್ ಮೈನಸ್ i3 ಪ್ಲಸ್ ಇ ಪವರ್ i3. ಗೊತ್ತಾಗ್ತಿದೆಯಲ್ವಾ? ಪ್ಲಸ್ ಇ ಪವರ್ 0 ಅಂದ್ರೇನು? ಸಾರಿ. ಈಗ ಹೇಳಿ ನೆಕ್ಸ್ಟು. ಇದು ಲೆಫ್ಟ್ ಹ್ಯಾಂಡ್ ಹಂಗೆ ಇರಲಿ, ರೈಟ್ ಹ್ಯಾಂಡ್ನ ಚೇಂಜ್ ಮಾಡೋಣ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಝೆಡ್ ಸ್ಕ್ವೇರ್ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಝೆಡ್ ಕಾಸ್ 3. ಕರೆಕ್ಟ್ ಅಲ್ವಾ? ನೋಡಿ, ಮೈನಸ್ ಇಂಟು ಮೈನಸ್ ಐ ಝೆಡ್ ಸೈನ್ 3. ಕರೆಕ್ಟ್ ಅಲ್ವಾ? ಹೋಲ್ ಡಿವೈಡೆಡ್ ಬೈ. ಈಗ ನೋಡಿ, ಇದಕ್ಕೆ ಫಾರ್ಮುಲಾ ಏನು ನೋಡಿ? ಇ ಪವರ್ ಐ ಎಕ್ಸ್ ಹೇಳಿ, ಇ ಪವರ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೂ ಒಂದೇ, ಇ ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ ಇ ಪವರ್ ಐ ಎಕ್ಸ್ ಅಂದರೂ ಒಂದೇ. ಇ ಪವರ್ ಐ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ ಏನು? 2 ಕಾಸ್ ಎಕ್ಸ್. ಏನು? ಇಲ್ಲಿ ಎಕ್ಸಾಕ್ಟ್ದಲ್ಲಿ ಏನಾಗಬೇಕು? ಈ ಥರ ಬರಬೇಕು ಅಂದರೆ ಇ ಪವರ್ i3 ಪ್ಲಸ್ ಇ ಪವರ್ ಮೈನಸ್ i3 ಅಂದರೆ ಎಕ್ಸಾಕ್ಟ್ದಲ್ಲಿ ಏನಾಗಬೇಕು? 3. ನೋಡಿ, ಐ ನೋಡ್ಬಿಟ್ಟು ಹೇಳಿ, ಐ ಬಿಟ್ಟು. ಎಕ್ಸಾಕ್ಟ್ದಲ್ಲಿ 3 ಹಾಕಿದ್ರೆ ಏನಾಗುತ್ತೆ? ಇ ಪವರ್ i3 ಪ್ಲಸ್ ಇ ಪವರ್ ಮೈನಸ್ i3 ಈಸ್ ಈಕ್ವಲ್ ಟು 2 ಕಾಸ್ 3. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ರೆ ಇ ಪವರ್ ಮೈನಸ್ i3 ಪ್ಲಸ್ ಇ ಪವರ್ i3 ಅಂದರೂ ಒಂದೇ, ಇ ಪವರ್ i3 ಪ್ಲಸ್ ಇ ಪವರ್ ಮೈನಸ್ i3 ಅಂದರೂ ಒಂದೇ. 2 ಕಾಸ್ 3 ಆಗುತ್ತೆ. ಇದನ್ನ ಬೇಕಿದ್ರೆ ಈ ಥರನೇ ಬರ್ತೀನಿ. ಇ ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ ಇ ಪವರ್ ಐ ಎಕ್ಸ್ ಅಂದ್ರೇನು? 2 ಕಾಸ್ ಎಕ್ಸ್. ಈಗ ಹೇಳಿ, ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಅಂದರೆ 2 ಕಾಸ್ 3 ಆಗುತ್ತೆ. ಇದ್ರ ಬದಲು ಪ್ಲಸ್ 1. ಈಗ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟ್ ಬೇರೆ ಮಾಡ್ಬಿಡಿ. ಹೇಳಿ ಇದರಲ್ಲಿ ಈ ಬೇರೆ ಮಾಡಿದಾಗ ಎಲ್ಲನೂ ಬರೆದ್ಬಿಡಿ. ಹೇಳಿ, ದೇರ್ ಫೋರ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 3n ಪ್ಲಸ್ ಹೇಳಿ ಐ ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3n ಈಸ್ ಈಕ್ವಲ್ ಟು ಹೇಳಿ, ರಿಯಲ್ ಪಾರ್ಟ್ ಏನು ಬೇರೆ ಮಾಡಬೇಕಿಲ್ಲಿ? ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ 3 ಹೋಲ್ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1 ಪ್ಲಸ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಬೇರೆ ಮಾಡಿ. ಐ ಝೆಡ್ ಸೈನ್ 3 ಹೋಲ್ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಏನು ಮಾಡಬೇಕು? ಈಕ್ವೇಟಿಂಗ್ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ವಿ ಗೆಟ್ ಅಂತ ಬರ್ಕೊಳ್ಳಿ. ಹೇಳಿ, ಈಕ್ವೇಟಿಂಗ್
ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್. ವಿ ಗೆಟ್ ಹೇಳಿ ಇಲ್ಲೇನು ಬರುತ್ತೆ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಏನು ಬರುತ್ತೆ, ಕಾಸ್ 3n ಈಸ್ ಈಕ್ವಲ್ ಟು ಇಲ್ಲೇನು ಉಳಿಯುತ್ತೆ, ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ 3 ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1 ಆ್ಯಂಡ್ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3n ಅಂದರೆ ಐ ಝೆಡ್ ಬಿಟ್ಬಿಡಿ ಐನ ಹೇಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ 3n ಅಂದ್ರೇನು, ಝೆಡ್ ಸೈನ್ 3 ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಈ ಥರ ಮಾಡಬೇಕು. ಈಗ ಹೇಳಿ ಇನ್ನೊಂದು ಸತಿ ಮಾಡೋಣವಾ, ಹೇಳಿ ಸೈನ್ ಆಫ್ ಎ ಪ್ಲಸ್ ಬಿಗೆ ಫಾರ್ಮುಲಾ ಏನು, ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಝೆಡ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿದಾಗ ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ 3n ಪ್ಲಸ್ 5 ಅಂದರೆ ಕಾಸ್ 5 ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ 3n, ಸೈನ್ 5 ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ 3. ಈಕ್ವೇಷನ್ 1 ಇಟ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಕೆ ಪವರ್ ಎನ್ ಅಂದ್ರೇನು, ಝೆಡ್ ಬೈ ಝೆಡ್ ಮೈನಸ್ ಕೆ. ಲೆಟ್ ಕೆ ಅಂದ್ರೇನು, ಇ ಪವರ್ i3. ಝೆಡ್ ಟ್ರಾನ್ಸ್ಫಾರ್ಮ್ ಇ ಪವರ್ i3 ಹೋಲ್ ಪವರ್ ಎನ್ ಈಸ್ ಈಕ್ವಲ್ ಟು ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ i3. ಝೆಡ್ ಇ ಪವರ್ i3 ಏನಾಗುತ್ತೆ, ಝೆಡ್ ಬೈ ಝೆಡ್ ಮೈನಸ್ ಇ ಪವರ್ i3 ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಝೆಡ್ ಮೈನಸ್ ಇ ಪವರ್ ಮೈನಸ್ i3 ಝೆಡ್ ಮೈನಸ್ ಇ ಪವರ್ ಮೈನಸ್ i3. ಇದಕ್ಕೆ ಕಾಸ್ 3n ಪ್ಲಸ್ ಐ ಸೈನ್ 3n. ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ 3n ಪ್ಲಸ್ ಐ ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ 3n. ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಹಂಗೆ ಇರಲಿ, ಇ ಪವರ್ ಮೈನಸ್ ಐ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಐ ಸೈನ್ ಅಂದರೆ ಕಾಸ್ 3 ಮೈನಸ್ ಐ ಸೈನ್ 3. ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಮನ್ ತೊಗೊಂಡ್ರೆ ಇ ಪವರ್ ಮೈನಸ್ i3 ಪ್ಲಸ್ ಇ ಪವರ್ i3 ಪ್ಲಸ್ 1. ಇ ಪವರ್ ಮೈನಸ್ ಐ ಎಕ್ಸ್ ಪ್ಲಸ್ ಇ ಪವರ್ ಐ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್ ಅಂದರೆ 2 ಕಾಸ್ 3 ಆಗುತ್ತೆ. ಈಗೇನಾಯಿತು, ಇದು ಹಂಗೆ ಇಟ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ 3n ಪ್ಲಸ್ ಐ ಝೆಡ್ ಟ್ರಾನ್ಸ್ಫಾರ್ಮ್ ಸೈನ್ 3n ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ 3 ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1 ಪ್ಲಸ್ ಹೇಳಿ ಝೆಡ್ ಸೈನ್ 3 ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1. ಈಗ ಹೇಳಿ ಈಕ್ವೇಟಿಂಗ್ ರಿಯಲ್ ಆ್ಯಂಡ್ ಪಾರ್ಟ್ ವಿ ಗೆಟ್ ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ 3n ಅಂದರೆ ಇದು, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3n ಅಂದರೆ ಐ ಬಿಟ್ಟು ತಗೋಬೇಕು. ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು, ಲಾಸ್ಟಲ್ಲಿ ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಸೈನ್ ಆಫ್ 3n ಪ್ಲಸ್ 5 ಈಸ್ ಈಕ್ವಲ್ ಟು ಹೇಳಿ ಕಾಸ್ 5 ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 3n ಅಂದರೆ ಏನು, ಝೆಡ್ ಸೈನ್ 3 ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1 ಆಮೇಲೆ ಪ್ಲಸ್ 5 ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ 3n ಅಂದರೆ ಏನು, ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ 3 ಹೋಲ್ ಡಿವೈಡೆಡ್ ಬೈ ಹೇಳಿ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1. ಈ ಥರ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಫೈನಲ್ ಆನ್ಸರ್ ಇದಾಗುತ್ತೆ. ಇದು ಸ್ವಲ್ಪ ನೀಟಾಗಿ ಬರೆದ್ಬಿಡ್ತೀನಿ. ಹೇಳಿ ಇನ್ನೊಂದು ಸತಿ ಇದು ಪ್ಲಸ್ ಹೇಳಿ ಸೈನ್ 5 ಇಂಟು ಝೆಡ್ ಟ್ರಾನ್ಸ್ಫಾರ್ಮ್ ಕಾಸ್ 3n ಅಂದ್ರೇನು, ಝೆಡ್ ಸ್ಕ್ವೇರ್ ಮೈನಸ್ ಝೆಡ್ ಕಾಸ್ 3 ಹೋಲ್ ಡಿವೈಡೆಡ್ ಬೈ ಝೆಡ್ ಸ್ಕ್ವೇರ್ ಮೈನಸ್ 2z ಕಾಸ್ 3 ಪ್ಲಸ್ 1. ಇದೇ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಡೌಟ್ ಇದೆಯಾ? ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.